ಇವತ್ತು ಎಷ್ಟೊಂದು ತಿಂಗಳಾದ್ಮೇಲೆ ನಾನು ನನ್ನ ತವ್ರ ಮನೆಗೆ ವಾಪಸ್ ಬಂದಿದ್ದೆ. ಇವನ್ ತವ್ರ ಮನೆ ಯಾವ್ದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? RNS ಗೈಸ್. ಕಾಲೇಜಲ್ಲಿ ನಾನಂತೂ ತುಂಬಾ ತೀಟೆ ಆಗಿದೆ. ಈ ತೀಟೆ ತಿರ್ಗಾ ಯಾಕಪ್ಪ ಕಾಲೇಜ್ಗೆ ಹೋಯ್ತಾನೆ ಅಂತಂದ್ರೆ, ಅಮ್ಮನ ಅಡ್ಮಿಷನ್ ಮಾಡ್ಸಕ್ ಹೋಗಿದೆ. ಜನ ಅಂತೂ ಸಾಗರ ಅನ್ಕೊಳ್ಳಿ. ಪುಣ್ಯಕ್ ಬೇಗ ಬಂದಿರೋದ್ಕೋ ಅದಕ್ಕೋ, ಟೋಕನ್ ಬೇಗ ಸಿಕ್ಕಿರೋದ್ಕೋ ಅಡ್ಮಿಷನ್ 1 ವರ್ಷ ಅಷ್ಟರಲ್ಲೆಲ್ಲ ಮುಗ್ದೇ ಹೋಗಿತ್ತು. ತಿರ್ಗಾ ಬೆಂಚ್ ಮೇಲೆ ಕೂತಿದ್ಕೋದ್ಕೋ ನನ್ಗೆ ಹಳೆದೆಲ್ಲ ನೆನಪಾಗಿತ್ತು. ಫಸ್ಟ್ ನೆನಪರದೆ ನಂಗೆ ತೇಜಸ್ಸು. ಅರ್ಧ ಅವರ್ ಲಂಚಿಗೆ ಬಿಟ್ರೆ 10 ನಿಮಿಷದಲ್ಲಿ ಊಟ ಮಾಡ್ಕೊಂಡು ತಿರ್ಗಾ ಇನ್ನ 20 ನಿಮಿಷದಲ್ಲಿ ಇಡೀ ಕಾಲೇಜ್ನೆಲ್ಲ ರೌಂಡ್ ಹಾಕೊಂಡು, ಅದ್ರಲ್ಲಿ ವಾಶ್ರೂಮ್ ಅಂತೂ ತವ್ರ ಮನೆನೇ ಆಗೋಗಿತ್ತು ಬಿಡಿ. ಹೋಗೋದು ಬರೋದು ಕನ್ನಡಿ ನೋಡ್ಕೊಳ್ಳೋದು, ಹೋಗೋದು ಬರೋದು ಕನ್ನಡಿ ನೋಡ್ಕೊಳ್ಳೋದು. ಹಾಗೆ ವಾರದಲ್ಲಿ 3 ದಿನ ಅಂತೂ ದೇವಸ್ಥಾನ ಫಿಕ್ಸು. 2 ವರ್ಷದ ಹಿಂದೆ ಕಾಲೇಜಿಗೆ ಲೇಟ್ ಆದ್ರೆ ಫಸ್ಟ್ ಪೀರಿಯಡ್ ಕೆಳಗಡೆ ಕುಣಿಸಿ ಕ್ಲಾಸ್ ವರ್ಕ್ ಬರ್ಸ್ತಾರಲ್ಲ ಅಂತ ರೋಡ್ ನಲ್ಲಿ ಹೋಗ್ತಿದ್ ನೆನ್ಪು. ಮತ್ತೆ ಲೇಟ್ ಆಗಿ ಬಂದ್ರೆ ಪೈಸರಂತೂ ಕಟಿಂಗು, ಟೈ, ID ಕಾರ್ಡ್ ಹಾಕ್ಸಿಲ್ಲ ಅಂತಂದ್ರೆ ಸೀದಾ ಮನೆಗೆ ಕಳಿಸ್ತಿದ್ರು. ನೀವ್ ಇವಾಗ ಅದೇನ್ ರೋಡ್ ನೋಡ್ತಿದ್ದೀರಾ, ಆ ರೋಡ್ ಕರೆಕ್ಟಾಗಿ 8-10 ವರ್ಷದಲ್ಲ ಫುಲ್ ಜಾಮ್ ಆಗೋಗಿತ್ತು. ಮತ್ತೆ ಈ ಸ್ಪಾಟ್ನಂತೂ ಮರೆಯಕ್ಕೆ ಆಗಲ್ಲ. ಗೊತ್ತಿದ್ರೆ ಕಮೆಂಟ್ ಹಾಕಿ. ಈ ಸ್ನ್ಯಾಕ್ ಅಂತೂ ಇಡೀ RNS ಸ್ಟೂಡೆಂಟ್ಸ್ ಎಲ್ರಿಗೂ ಗೊತ್ತು, ಅಷ್ಟು ಫೇಮಸ್ಸು. ಈ ಸ್ನ್ಯಾಕ್ ಹೆಸರು ಬಂದು ಬನ್ಲೆಸ್ ಅಂತ. ಇದು ಜಸ್ಟ್ 35 ರುಪೀಸ್. ನಾನಂತೂ ಅದು ಎಷ್ಟು ಸಲ ತಿಂದಿದ್ದೀನೋ ಇದನ್ನ. ಇದೆಲ್ಲ ಆದ್ಮೇಲೆ ಮನೆಗೆ ಬಂದು ಸೋತಪುರಿ ಮಾವನ್ ಕೈಗೆ ಉಪ್ಪು ಹುಳಿ ಖಾರ ಎಲ್ಲ ಹಾಕೊಂಡ್ ತಿಂದು, ಹಂಗೆ ಇವತ್ತು ಸ್ಯಾಟರ್ಡೆ ಆಗಿದ್ರಿಂದ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಆ ಬಾಲಾಜಿ ನೋಡಕ್ ಬಂದಿದೆ. ಗೈಸ್, ಈ ಎಡಿಟ್ ಹೆಂಗಿದೆ ಅಂತ ಹಂಗೆ ಕಮೆಂಟ್ ಹಾಕಿ. ದರ್ಶನ ಆಗಿ ಮಂಗಳಾರತಿ ತಗೋದ್ಮೇಲೆ ಪಟ್ ಅಂತ ಪ್ರಸಾದಕ್ಕೆ ಹಾಜರು. ಮತ್ತೆ ಇಲ್ಲಿ ಕೊಡೋ ಪ್ರಸಾದ ಯಾವ ಅಮೃತಕ್ಕೂ ಕಮ್ಮಿ ಇರಲಿಲ್ಲ. ಅಲ್ಲಿಂದ ಮನೆಗೆ ಬಂದ್ಮೇಲೆ 4 ಪೀಸ್ ಕಲ್ಲಂಗಡಿ ತಿನ್ಕೊಂಡು, ತಿರ್ಗಿ ಅಮ್ಮ ಮಾಡಿದ ಮೊಟ್ಟೆ ಪಲ್ಯ ಜೊತೆಗೆ ರಾಗಿ ರೊಟ್ಟೆ ತಿನ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ. ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ 3 ಹಾಕಿ. ತುಂಬ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ.